ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನೆಲ್ಲ ವಂದಿಸ್ತೇನೆ. यीशु मसीह के पवित्र नाम से मैं आप सबका अभिनंदन करता हूँ। ನಾವು ಪ್ರಾರ್ಥನೆ ಮಾಡಿ ಈ ಒಂದು ಕೀರ್ತನೆಯನ್ನು ನಾವು ಧ್ಯಾನ ಮಾಡೋಣ. हम प्रार्थना करने के बाद इस भजन संहिता को हम ध्यान करेंगे। ಪ್ರೀತಿಯುಳ್ಳ ಪರಲೋಕದಲ್ಲಿ ನಮ್ಮ ತಂದೆ, ಅಪ್ಪ, ಈ ಒಂದು ಬೆಳಗಿನ ವೇಳೆಗಾಗಿ ಸ್ತೋತ್ರ ತಂದೆ. ಮತ್ತೊಂದು ದಿನವನ್ನು ನಮಗೆ ಕೊಟ್ಟು ನಿನ್ನ ಒಂದು ಒಳ್ಳೆಯ ಕ್ರಿಯೆಗಳನ್ನು ನಾವು ನೋಡಲು ಕೊಟ್ಟ ಕೃಪೆಗಾಗಿ ಸ್ತೋತ್ರಪ್ಪ. ಅಪ್ಪ, ಈ ಒಂದು ಸಮಯದಲ್ಲೂ ನಿನ್ನ ಒಂದು ಮಕ್ಕಳಾಗಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡಬೇಕಾದ್ರೆ ನಿನ್ನ ಜೊತೆ ಮಾತಾಡು, ನಮಗೆ ತಿಳುವಳಿಕೆಯನ್ನು ಜ್ಞಾನವನ್ನು ಕೊಡುತ್ತದೆ. ಈ ಸಮಯನ ಆಶ್ರಯಿಸ್ಬೋದು. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೀನಿ ಪ್ರೀತಿಯುಳ್ಳ ತಂದೆ. ಸೊ ಈ ಒಂದು ಕೀರ್ತನೆ 141 ಕೀರ್ತನೆ ನೋಡಿದ್ರೆ ವಿಶೇಷತ್ವವನ್ನು ನಾವೇನಂತ ನೋಡಿದ್ರೆ ಇದು ಒಂದು ಪ್ರಾರ್ಥನೆಯ ಕೀರ್ತನೆಯಾಗಿದೆ. यहाँ पर आज हम लोग भजन संहिता 141 अध्याय को ध्यान करने वाले हैं। ये जो भजन संहिता है ये एक प्रार्थना का गीत है। ಸೊ ಇದನ್ನ ನಾವು ದಾವೀದ ರಾಜ ಬಂದು ಈ ಪ್ರಾರ್ಥನೆ ಮಾಡ್ಬೇಕಾದ್ರೆ ಫಸ್ಟ್ ಅವರ ಒಂದು ಮನಸ್ಸಾಕ್ಷಿ ಬಂದು ಎಷ್ಟು ಮೃದುವಾಗಿ ಇದೆ ಅದನ್ನು ನಾವು ನೋಡಬಹುದು. तो जब दाऊद ने प्रार्थना का जीवित रहता है तो दाऊद के जीवन में जब प्रार्थना करता है वो उसका मन जो है कितना वो नम्र रहता था वो हम यहाँ पर देख सकते हैं। ಫಸ್ಟ್ ಬಂದು ನೋಡಿ, ಇದರಲ್ಲಿ ನಾವು 1-2 ಭಾಗವಾಗಿ ಇದನ್ನು ನೋಡಬಹುದು. ಫಸ್ಟ್ ಬಂದು ಏನ್ ಮಾಡ್ತಾರೆ, 1ನೇ ವಚನದಿಂದ 5ನೇ ವಚನ ತನಕ ತನ್ನ ಒಂದು ವಿಷಯವಾಗಿ, ತನ್ನ ಒಂದು ಪ್ರಾರ್ಥನೆಯಲ್ಲಿ ನನ್ನ ಹೃದಯ ವಿಷಯವಾಗಿ, ಅವರ ಬಾಯಿ ವಿಷಯವಾಗಿ ಅವ್ರೇನ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. तो हम इस भजन संहिता को 2 विभाजन करेंगे। उसमें सबसे पहला पद से लेकर 5वां पद तक वह दाऊद अपने विषय में बातें करते हैं। पहला अपने हृदय के बारे में और उसके बाद अपने मुंह के बारे में। ಆಮೇಲೆ ಇಲ್ಲಿ 5ನೇ ವಚನ 2ನೇ ಭಾಗದಿಂದ 10ನೇ ವಚನ ತನಕ ನೋಡಿದ್ರೆ ಅವ್ರು ಬಂದು ಹೇಗೆ ಒಂದು ದುರ್ಮಾರ್ಗರನ್ನು, ಆಮೇಲೆ ಅದರನ್ನ ದೇವರು ಬಂದು ಅವ್ರನ್ನ ಜಡ್ಜ್ ಮಾಡ್ಬೇಕು, ಆಮೇಲೆ ದೇವರು ಅವ್ರನ್ನ ಪ್ರೊಟೆಕ್ಷನ್ ಬಗ್ಗೆ ಪ್ರಾರ್ಥನೆ ಮಾಡೋದು ನೋಡ್ತಾರೆ. तो उसके बाद हम लोग 6वां पद से लेकर 10वां पद तक पढ़ते हैं। तो एक अधर्मी लोगों को किस प्रकार से न्याय करना चाहिए उनके विषय में वो जिक्र किया गया है। ಸೊ ಇಲ್ಲಿ ನಾವು 1ನೇ ವಚನ 2ನೇ ವಚನ ನೋಡಿದ್ರೆ ಇಲ್ಲಿ ದೇವರೇ ನನಗೆ ಒಂದು ಕಿವಿಯನ್ನು ಕೊಡು, ನನ್ನ ಒಂದು ಪ್ರಾರ್ಥನೆಯನ್ನು ಕಿವಿ ಕೊಡು, ನನ್ನ ಒಂದು ಪ್ರಾರ್ಥನೆ ಬಂದು ಒಂದು ಧೂಪವರ್ಗವಾಗಿ ನಿನ್ನ ಹತ್ರ ಬರ್ಲಿ ಅಂತ ಹೇಳ್ತಾರೆ. तो यहाँ पर पहला और दूसरा पद को देखिएगा। दाऊद बताता है कि परमेश्वर मेरी दुहाई के लिए अपना कान लगा देना और मेरे प्रार्थना तेरे सामने सुगंध धूप के जैसे वो चढ़ाए जाए करके वो प्रार्थना करता है। ಇಲ್ಲಿ ಒಂದು ಮೊದಲು ಬಂದು ನಾನು ಬಂದು ನಿನ್ನ ಒಂದು ನನಗೆ ಬಂದು ನಾನು ಮೊರೆ ಇಡ್ತಾ ಇದ್ದೀನಿ, ಆ ಒಂದು ಮೊರೆಗೆ ಒಂದು ನೀ ದೇವರೇ ನನಗೆ ಕಿವಿಯನ್ನು ಕೊಡು ಅಂತ ಹೇಳೋದನ್ನ ನಾವು ನೋಡ್ತೀವಿ. तो यहाँ पर सबसे पहले वो ये बात कर रहा है कि परमेश्वर मैं दुहाई करता हूँ और मेरा दुहाई के लिए आप कान लगा दीजिएगा। ಒಂದು ಮಗು ಹೇಗೆ ಬಂದು ಹತ್ರ ತಂದೆನೋ ತಾಯಿಯೋ ಕಿವಿ ಬಂದು ಆ ಒಂದು ಕೂಗಿನ ಮೇಲೆ ಇರುತ್ತೆ, ಅದೇ ತರ ದಾವೀದ ರಾಜನಿಗೆ ಒಂದು ನಂಬಿಕೆ ಇದೆ, ನಾನು ಕೂಗಿದ್ರೆ ದೇವರು ಬಂದು ಖಂಡಿತ ಏನ್ ಮಾಡ್ತಾನೆ, ನನ್ನ ಒಂದು ಕೂಗನ್ನು ಕೇಳ್ತಾನಂತ ಒಂದು ನಂಬಿಕೆ ಇತ್ತು. जिस प्रकार से एक बच्चा हो अगर वो चिल्लाता है तो उसका आवाज जो है उसके माँ के कानों में गूंजती है और माँ सुनती है और वो आती है। ठीक उसी प्रकार दाऊद को पता था जब मैं परमेश्वर के पास प्रार्थना करता हूँ तो मेरी आवाज परमेश्वर कान लगाकर सुनते हैं। तो ನಮ್ಮ ಒಂದು ಜೀವಿತದಲ್ಲೂ ನಾವು ಒಂದು ಪ್ರಾರ್ಥನೆ ನಾವು ಕೂಗಿದ್ರೆ ದೇವರು ಬಂದು ಆ ಕೂಗನ್ನು ಕೇಳಿ ಅವ್ನು ಬಂದು ದೇವರು ನಮ್ಮ ಆಕ್ಷನ್ ತಗೊಂತಾರೆ ಅನ್ನೋ ಒಂದು ನಂಬಿಕೆ ನಮಗೆ ಇರಬೇಕು. तो ठीक उसी प्रकार हमारे जीवन में भी हमें एक विश्वास होना चाहिए कि मेरा आवाज को परमेश्वर सुनते हैं और उसका जरूर जवाब देते हैं। ಎರಡನೇದಾಗಿ ನೋಡಿದಾಗ ಇಲ್ಲಿ ಒಂದು ಪ್ರಾರ್ಥನೆ ಬಂದು ಒಂದು ಧೂಪವರ್ಗವಾಗಿ ಮೇಲೆ ಹೋಗೋದನ್ನ ನಾವು ಇಲ್ಲಿ ನೋಡ್ತೀವಿ. दूसरा जो है प्रार्थना जो है सुगंध धूप के जैसे ऊपर ठहरने के बारे में हम देख सकते हैं। ಪ್ರಕಟಣೆ 5ನೇ ಅಧ್ಯಾಯ 8ನೇ ವಚನ ನೀವು ನೋಡಿದ್ರೆ प्रकाशित वाक्य 5वां अध्याय का 8वां पद में अगर देखते हैं तो ಅದರಲ್ಲಿ ನಾವು ನೋಡಬಹುದು ಹೇಗೆ ಬಂದು ಒಂದು ದೇವರ ಮುಂದೆ ಬಂದು ಒಂದು ಧೂಪವರ್ಗ ಇದೆ, ಅದೆಲ್ಲ ಬಂದು ಒಂದು ದೇವರ ಮಕ್ಕಳ ಒಂದು ಪ್ರೇಯರ್ ಆಗಿದೆ ಅಂತ ಅದನ್ನ ನಾವು ನೋಡ್ತೀವಿ.
तो वहां पर एक परमेश्वर का वचन ऐसे जिक्र किया गया है। आप प्रकाशित वाक्य 5वां अध्याय का 8वां पद को पढ़ते हैं तो थोड़ा सा और नीचे आ जाते हैं, तो वहां पर ऐसे लिखा है कि जो पवित्र लोगों की प्रार्थनाएं प्रार्थनाएं हैं से भरे हुए सोने के कटोरा थे। तो यानी कि प्रार्थना का जो पवित्र लोगों का प्रार्थना है वो क्या बोलते हैं, सुगंध धूप के जैसे वो परमेश्वर के सामने चढ़ाया जाता था। ಹಾ, ಸೊ ಇಲ್ಲಿ ನೋಡಿದ್ರೆ ಈ ಒಂದು ಧೂಪ ವರ್ಗಕ್ಕೆ ಬಂದು ಎರಡು ನೇಚರ್ ಇದೆ ಅದಕ್ಕೆ. तो इस सुगंध धूप के लिए दो प्रकार का स्वभाव है। ಒಂದು ಬಂದು ಏನಂದ್ರೆ ಅದು ಮೇಲೆ ಹೋಗುತ್ತೆ, ನಾವು ಅದು ಮೇಲೆ ಹಾರು ಹೋಗೋದನ್ನ ನೋಡ್ತೀವಿ. पहला जो है वो जब भी सुगंध सुगंध धूप जलाते हैं तो वो ऊपर की ओर चलते रहेगा उसका धुआं। ಎರಡನೇದು ಎರಡನೇದು ಅದಕ್ಕೆ ಬಂದು ಒಂದು ಒಳ್ಳೆ ಸ್ಮೆಲ್ ಇರೋದನ್ನ ನಾವು ನೋಡ್ತೀವಿ. और दूसरा जो है उसके लिए एक अच्छी सुगंध भी रहती है। ಸೊ ನಮ್ಮ ಪ್ರಾರ್ಥನೆಗೆ ಒಂದು ನಾವು ಮಾಡಿದಾಗ ಅದು ಪರಲೋಕಕ್ಕೆ ನೋಡಿ ಮೇಲೆ ಹೋಗುವಂತ ಒಂದು ಪ್ರಾರ್ಥನೆ ಆಗಿದೆ. जो हमारा प्रार्थना परमेश्वर के उस स्वर्ग को और देखते हुए वो ऊपर जाने का है। ಆಮೇಲೆ ಆ ಒಂದು ಹೆಂಗೆ ಒಂದು ಒಳ್ಳೆ ಸ್ಮೆಲ್ ಬರುತ್ತೋ ಅದೇ ತರ ನಮ್ಮ ಪ್ರಾರ್ಥನೆಯನ್ನು ದೇವರಿಗೆ ಬಂದು ಆ ತರ ಒಂದು ಒಳ್ಳೆ ಸುಗಂಧ ಒಂದು ಸ್ಮೆಲ್ ಅನ್ನು ಕೊಡುವುದಾಗಿದೆ. और ठीक उसी प्रकार हम धूप किस प्रकार से सुगंध आती है, तो ठीक उसी प्रकार हमारे प्रार्थनाएं भी परमेश्वर के सम्मुख में वो सुगंध सुगंध आती है। ಸೊ ಇಲ್ಲಿ ಮೂರನೇದನ್ನು ನೋಡಿದಾಗ ಒಂದು ಬೆಂಕಿ ಹಾಕಿದ್ರೇನೆ ಅದೇನಾಗೋದು ಆ ಒಂದು ಒಂದು ಆ ಒಂದು ಮೇಲೆ ಹೋಗೋದು. और तीसरा जो है वो आग जलाएंगे तभी उसका धुआं जो है ऊपर की ओर चलता है। ಸೊ ನಮ್ಮ ಒಂದು ಲೈಫ್ ಅಲ್ಲೂ ಒಂದು ಒಂದು ಹೃದಯದಲ್ಲಿ ನಮಗೆ ಒಂದು ಏನೇನ್ ಬೇಕೋ ಆ ಒಂದು ಬೆಂಕಿಯಂತೆ ನಮಗೆ ಇದ್ದಾಗ ಪ್ರೇಯರ್ ಅವಾಗ ಅದು ಎಫೆಕ್ಟಿವ್ ಆಗಿರುತ್ತೆ ಅಂತ ನಾವು ನೋಡಬಹುದು. और तीसरा जो है हमारे जीवन में भी हमारे हृदय में भी वो जो प्रार्थना का बोझ है हमारे हृदय में वो जलेगा, तब भी वो हमारा प्रार्थना है वो सुगंध धूप के जैसे ऊपर चलते रहेगा। ದೇವ್ರು ಬಂದು ಮೋಶೆಗೆ ಬಂದು ಒಂದು ಆಜ್ಞೆಯನ್ನು ಕೊಟ್ಟಿದ್ರು. ಏನಂದ್ರೆ ಈ ಧೂಪವರ್ಕ ಬಂದು ನನ್ನ ಒಂದು ಟ್ಯಾಬರ್ನೆಕಲ್ ಅದ್ರಲ್ಲಿ ಬೆಳಗ್ಗೆನೂ ಸಾಯಂಕಾಲ ಏನ್ ಮಾಡ್ಬೇಕು, ಯಾವಾಗ್ಲೂ ಅದು ಬೊಗ್ತಾನೆ ಇರ್ಬೇಕು ಅಂತ ದೇವ್ರು ಹೇಳಿದ್ರು ಅವ್ರಿಗೆ. परमेश्वर ने मूसा को एक आज्ञा दिया था कि ये जो सुगंध धूप है वो सुबह और शाम को मेरे उस पवित्र स्थान में, यानी कि परमेश्वर के लिए मिलाप वाले तंबू बनाए थे, उस मिलाप वाले तंबू में वो जलते रहना चाहिए। ಸೊ ಅದೇ ತರ ನಮ್ಮ ಒಂದು ಪ್ರಾರ್ಥನೆಗಳು ಇವಾಗ್ಲೂ ನಾವೇನ್ ಮಾಡ್ಬೇಕು, ದೇವರಿಗೆ ಬೆಳಗ್ಗೆ ಸಾಯಂಕಾಲ ಸಮಯ ಸಿಕ್ಕಿದಾಗಲ ನಮ್ಮ ಹೃದಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾನೆ ಇರ್ಬೇಕು ದೇವ್ರು. ठीक उसी प्रकार हमारे जो प्रार्थनाएं हैं सुबह और शाम हमेशा परमेश्वर के लिए वो प्रार्थनाएं चढ़ाया करना चाहिए। ಇಲ್ಲಿ ಎರಡನೇ ನಾವು ನೋಡಿರ್ತೀವಿ, ಇಲ್ಲಿ ಎರಡನೇ ವಚನದಲ್ಲಿ ನನ್ನ ಒಂದು ಕೈಗಳನ್ನು ಎತ್ತಿಕೊಂಡು ನಾನು ಏನ್ ಮಾಡ್ತೀವಿ, ಒಂದು ಸಾಯಂಕಾಲ ವೇಳೆಯಲ್ಲಿ ನಾನು ನಿಮಗೆ ಪ್ರಾರ್ಥನೆ ಮಾಡೋದನ್ನ ನೋಡ್ತೀವಿ. और दूसरा पद में एक और चीज देख सकते हैं कि मेरा हाथ फैलाना संध्या काल का अन्न बलि ठहरे। ಸೊ ಅದು ಕೈ ಎತ್ತಿ ಪ್ರಾರ್ಥನೆ ಮಾಡೋದಂದ್ರೆ ದೇವರನ್ನ ಮಹಿಮೆ ಪಡಿಸಿ, ದೇವರೇ ನಾನು ನಿಮ್ಮ ಮೇಲೆ ಏನಾಗಿದ್ದೀನಿ, ಡಿಪೆಂಡ್ ಆಗಿದ್ದೀನಿ ಅಂತ ಒಂದು ಅರ್ಥವಾಗಿದೆ. तो हाथों को उठाकर जब परमेश्वर के सामने प्रार्थना करते हैं, इसका मतलब है कि परमेश्वर मैं कुछ नहीं हूँ, मैं आपको महिमा देना चाहता हूँ करके वो परमेश्वर के लिए हम अपने आप को समर्पण करने का है। ಇಲ್ಲಿ 3-4ನೇ ವಚನ ನೋಡಿದಾಗ ಇಲ್ಲಿ ಬಂದು ದೇವರೇ ನನ್ನನ್ನು ಹೇಗೆ ಬಂದು ಶೋಧನೆ ಒಂದು ಕೆಟ್ಟತನದಿಂದ ನನ್ನನ್ನು ಕಾಪಾಡೋದ್ರ ಬಗ್ಗೆ ಅಲ್ಲಿ ನಾವು ನೋಡಬಹುದು. और तीसरा और चौथा पद को जब ध्यान करते हैं तो वहां पर ये जिक्र किया गया है, जब कैसे मुझे परीक्षाओं से प्रलोभन से कैसे तुम बचा सकते हो परमेश्वर करके वो प्रार्थना करता है। ಫಸ್ಟ್ 3ನೇ ವಚನದಲ್ಲಿ ನನ್ನ ಒಂದು ಬಾಯಿಯನ್ನು ಒಂದು ಏನ್ ಮಾಡು, ನನ್ನ ನಾಲ್ಗೆಯನ್ನು ಏನ್ ಮಾಡಪ್ಪ, ಒಂದು ಡೋರ್ ತರ ಇಟ್ಬಿಟ್ಟು ಅದಕ್ಕೆ ಏನ್ ಮಾಡು, ಲಾಕ್ ಹಾಕ್ಬಿಡು ಅಂತ ಹೇಳ್ತಾರೆ. तो यहाँ पर देखिएगा तीसरा पद में जब पढ़ते हैं तो वहां ऐसे प्रार्थना करते हैं कि मेरा मुंह पर तो पहरा बैठा, यानी कि दरवाजा के सामने कैसे हम लोग पहरा बैठाते हैं उस प्रकार से उसको मेरा मुंह को बंद कर देना करके। ಯಾಕಂದ್ರೆ ಆ ಒಂದು ಬಾಯಿ ಬಂದು ದೇವರಿಗೆ ಬಂದು ಧೂಪವೃತ್ತದಂತೆ ಒಂದು ಪ್ರಾರ್ಥನೆ ಮಾಡುವ ಬಾಯಿ ಬಂದು ತಿರುಗಿ ಕೆಟ್ಟತನವನ್ನು ಮಾಡಬಾರ್ದು ಅನ್ನೋದಕ್ಕೆ ಅವನು ದಾವೀದ ರಾಜ ಹಿಂಗೆ ಹೇಳ್ತಾ ಇದ್ದಾರೆ. क्योंकि दाऊद राजा का बात का मतलब ये है कि अपना जो मुंह के द्वारा परमेश्वर के लिए सुगंध धूप चढ़ाना चाहिए, बल्कि उस मुंह के द्वारा कोई गलत काम ना करें करके वो उसकी प्रार्थना है। ತುಂಬಾ ಸರಿ ನೋಡಿದ್ರೆ ಈ ಒಂದು ರಸ್ಟ್ ಆಗಿರೋ ಡೋರ್ ನೋಡಿದ್ರೆ ಅದು ಓಪನ್ ಮಾಡಿದ್ರೆ ಕೀ 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 ಅಂತ ಸೌಂಡ್ ಬರ್ತಾ ಇರುತ್ತೆ. बहुत सारे जगहों में देखिएगा जब
दरवाजा जंग लग जाता है, तो उसको जब खोलते हैं तो की करके वो आवाज आता है। ಸೊ ಅದೇನಂದ್ರೆ ಒಂದು ಪ್ರಾರ್ಥನೆ ಬೆಳಗ್ಗೆ ಮಾಡಿರ್ತಾರೆ, ಬಟ್ ಅವತ್ತು ತಿರ್ಗಾ ಲೋಕದಲ್ಲಿ ಓದೋದಕ್ಕೆ ತಕ್ಷಣ ಕಂಪ್ಲೇಂಟು, ಮುರ್ಮರಿಂಗು ಆ ಥರ ಎಲ್ಲ ಬಾಯಿಂದ ಬರೋಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. क्योंकि जब हम प्रार्थना करते ठीक है, लेकिन कभी कभी ऐसा हो जाता है हमारा मुंह के द्वारा हम शिकायतें करते हैं, या कुड़कुड़ाना का स्वभाव है हमारा मुंह के द्वारा निकल जाती है। ಸೊ ನಾವು ದೇವರಿಗೆ ದಾವಿದರಂತೆ ರಾಜ ಅಂತಾನೆ ಪ್ರಾರ್ಥನೆ ಮಾಡಬೇಕು. ದೇವರೇ, ಈ ಬಾಯಿ ನಿಮಗೆ ಪ್ರಾರ್ಥನೆ ಮಾಡಿರೋ ಬಾಯಿ, ದೇವರೇ ಇದಕ್ಕೆ ಏನ್ ಮಾಡ್ಬಿಡಿ, ಶೋಧನೆಗೆ ಒಳಗಾಗದಂತೆ ದೇವರೇ ನನ್ನ ಕಾಪಾಡಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ठीक उसी प्रकार दाऊद का सोच के अनुसार हमें भी परमेश्वर के सम्मुख में ये प्रार्थना करना चाहिए, परमेश्वर मेरा ये जो मुंह के द्वारा परमेश्वर आपको सुगंध दहन चढ़ाए जाए, लेकिन इसके जरिए कोई गलत ना करें, इसलिए इसको बंद रखना करके हम प्रार्थना करना चाहिए। ಸೊ ಇಲ್ಲಿ 4ನೇ ವಚನದಲ್ಲಿ ನೋಡಿದಾಗೆ ನನ್ನ ಹೃದಯದ ಬಗ್ಗೆ ಏನ್ ಮಾಡಿ, ಹೃದಯದಲ್ಲಿರೋ ಒಂದು ಕೆಟ್ಟತನದ ಬಗ್ಗೆ ಅವರು ಅಲ್ಲಿ ಹೇಳೋದನ್ನ ನಾವು ನೋಡ್ತೀವಿ. तो चौथा पद में हृदय के वो जो बुराई के बारे में वहां पर प्रार्थना करता है। ಸೊ ಫಸ್ಟ್ ಏನ್ ಹೇಳ್ತಾರೆ, ನನ್ನ ಹೃದಯದಲ್ಲಿ ನಾನು ಕೆಟ್ಟತನಕ್ಕೆ ನನ್ನ ಹೃದಯ ಬಂದು ಏನಾಗ್ಬಿಡೋದು, ಅದ್ರ ಹತ್ರ ಹೋಗ್ಬಾರ್ದು ಅಂತ ಅವ್ರು ಹೇಳ್ತಾರೆ. तो पहला उसमें ये बताता है कि बुराई के लिए मेरा हृदय आगे नहीं जाना चाहिए करके वो प्रार्थना करता है। ಯಾಕಂದ್ರೆ ಹೃದಯದಲ್ಲಿ ಏನಿದೆಯೋ ಅದೇ ನಮ್ಮ ಬಾಯಿನ ಮುಖಾಂತರ ಬರುತ್ತೆ. क्योंकि हृदय में जो चीज है वही हमारे मुंह के द्वारा बाहर निकलता है। ಸೊ ಅದರಿಂದ ಅದೇ ನನ್ನ ಹೃದಯವನ್ನು ನೀನು ಪರಿಶುದ್ಧವಾಗಿ ಕಾಪಾಡಪ್ಪ ಅಂತ ಅವರು ದೇವರಿಗೆ ಹೃದಯವನ್ನು ಕೊಡೋದನ್ನ ನೋಡ್ತೀವಿ. तो इसलिए हृदय को पवित्र से बचा के रखो करके परमेश्वर के पास वो प्रार्थना करते हैं। ಯಾಕಂದ್ರೆ ನಮಗೆ ಬಂದು ಒಂದು ಈಸಿಯಾಗಿ ನಾವೇನ್ ಮಾಡೋದು, ನಮ್ಮ ಹೃದಯ ಬಂದು ಒಂದು ಕೆಟ್ಟತನಕ್ಕೆ ಅಟ್ರಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. क्योंकि बहुत सारे मौका ऐसे मिलता है कि हमारा हृदय बहुत सारे पापों में फंस सकता है। ನಾವು ನಮ್ಮ ಹೃದಯ ಸ್ಪೆಷಲ್ ಹೃದಯ ಅಂತ ನಾವು ಅನ್ಕೊಂಬಾರ್ದು. ನಮ್ಮ ಹೃದಯನು ಪಾಪಕ್ಕೆ ಬೀಳಕ್ಕೆ, ಪಾಪದಲ್ಲಿ ಹೋಗಕ್ಕೆ ಚಾನ್ಸಸ್ ಇದೆ ಅಂತ ನಮಗೆ ತಿಳಿವಳಿಕೆ ಯಾವಾಗ್ಲೂ ಇರ್ಬೇಕು. हमें हमेशा ये समझ होना चाहिए कि हमारा हृदय कोई खास नहीं है, बल्कि हमारा हृदय भी कभी भी हो सकता है कि पाप में गिर सकता है। ಅಂತವ್ರೆ ಮಾತ್ರನೇ ದೇವರೇ ನನ್ನೇ ಯಾವುದಕ್ಕೆ ಶೋಧನೆಗೆ ಒಳಗಾಗದಂತೆ ಕಾಪಾಡು ಅಂತ ಅಂತವ್ರು ಮಾತ್ರನೇ ಹೇಳಕ್ಕಾಗೋದು. वही प्रकार के लोग ही ये बोल सकते हैं कि परमेश्वर मेरा जो हृदय है वो प्रलोभन में ना गिरे करके प्रार्थना कर सकते हैं। ಸೊ ನಮ್ಮ ಹೃದಯದ ಬಗ್ಗೆ ನಮಗೆ ಸ್ವಲ್ಪ ಒಂದು ಭಯ ಇರೋದು ಒಳ್ಳೇದೇ. क्योंकि हमारे हृदय के विषय में हमें डर होना अच्छी बात है। ಸೊ ಇದೆಲ್ಲ ನೋಡಿದ್ರೆ ಇವಾಗ ಇವರು ಏನ್ ಹೇಳ್ತಾರೆ, ಇಷ್ಟು ದಾವಿದ ಬಂದು ಅವರ ಒಂದು ಮನಸ್ಸಾಕ್ಷಿಗೆ ಅವ್ರಿಗೆ ಎಷ್ಟು ಸೆನ್ಸಿಟಿವ್ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬಹುದು. तो देखिएगा, इसमें हम ये समझ सकते हैं कि वो अपने मन की उस भावना में कितना वो सेंसिटिविटी है वो हम समझ सकते हैं। ಸೊ ನಮ್ಮ ಒಂದು ಮನಸ್ಸಾಕ್ಷಿನೂ ಇದೇ ತರನೇ ಇರ್ಬೇಕು. ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮ್ಮ ಮನಸ್ಸಾಕ್ಷಿ ವಿರುದ್ಧವಾಗಿ ಏನೇ ಒಂದು ವಿಷಯಗಳು ನಮ್ಮ ಮನಸ್ಸಿಗೆ ಬಂದ್ರೆ ಇಮಿಡಿಯೇಟ್ ಆಗಿ ನಾವು ಅದನ್ನ ಪ್ರಾರ್ಥನೆ ಮಾಡಿ ದೇವರಿಗೆ ಒಪ್ಪಿಸ್ಕೊಡ್ಬೇಕು. इसलिए हमारा अंतरात्मा में हमें ये पता होना चाहिए कि हम कैसे हैं, और हम हमारे पूरे हृदय से परमेश्वर को समर्पण करना चाहिए। ಆಮೇಲೆ ನೆಕ್ಸ್ಟ್ ನಾವು ನೋಡಿದಾಗ ಏನ್ ಹೇಳ್ತದೆ, ದೇವರೇ ನನ್ನನ್ನು ಏನ್ ಮಾಡ್ಬೇಡ, ಅವ್ರ ಜೊತೆ ಊಟ ಮಾಡಬಾರ್ದು, ಅವ್ರು ಇಷ್ಟಪಟ್ಟು ತಿನ್ನೋದನ್ನ ನಾನು ತಿನ್ನಬಾರ್ದು ಅನ್ನೋದನ್ನ ಹೇಳ್ತಾರೆ ಅಲ್ಲಿ 4ನೇ ವಚನ. और उसके बाद चौथा पद में आखिरी में ये बताता है कि वे लोग जो खाते हैं वो मेरे जीवन में नहीं खाना है करके वो प्रार्थना करता है। ಅಂದ್ರೆ ಏನಂದ್ರೆ, ಈ ಒಂದು ಕೆಟ್ಟತನದಲ್ಲಿ ಇರೋರು ಏನ್ ಮಾಡ್ತಾರೆ, ಅವ್ರೊಂದು ಲಕ್ಸುರಿಯಸ್ ಲೈಫ್ ಏನ್ ಇಷ್ಟ ಬಂದ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರ್ತಾರೆ ಅವರು. क्योंकि जो बुराई के रास्ते में रहते हैं वो उनके जीवन में ऐश्वर्य जीवन में वो जीवन बिताना चाहते हैं। ಸೊ ನಾವು ಬಂದು ಏನಾಗ್ಬಿಡುತ್ತೆ, ನಮ್ಮ ಸರಿ ಅವ್ರ ಜೊತೆ ನಾವು ಇದ್ದಾಗ ನಮಗೂ ಬಂದು ಅದೇ ಅಭ್ಯಾಸ ಆಗಕ್ಕೆ ಚಾನ್ಸಸ್ ಜಾಸ್ತಿ ಇದೆ. क्योंकि ऐसे लोगों के साथ रहते हैं तो हमें भी वो सोच या ऐसे उनके जैसे बनने का हमें भी बहुत सारे मौका आ जाते हैं। ನಮ್ಮ ಒಂದು ಯೋಚನೆಗಳು, ನಮ್ಮ ಆಲೋಚನೆಗಳು, ನಮ್ಮ ಒಂದು ಆಕ್ಟಿವಿಟೀಸ್ ಎಲ್ಲ ಅದೇ ತರ ಆಗಕ್ಕೆ ಚಾನ್ಸಸ್ ಇದೆ. ಸೊ ದೇವರೇ ನಮ್ಮನ್ನ ಅದರಿಂದ ಕಾಪಾಡಪ್ಪ ನಾನು ಅಂತ ಹೇಳ್ಬೇಕು. क्योंकि उनके स्वभाव हो गया, उनके हाव हो गया, उनके जैसे बनने के बहुत सारे मौका रहता है, इसलिए हम प्रार्थना करना चाहिए परमेश्वर हमें ऐसे नहीं होना चाहिए, बचाव करके। ಸೊ ಆ ಒಂದು ಶೋಧನೆಯಿಂದ ನನಗೆ ಒಂದು ದೇವರೇ ಬಿಡುಗಡೆ ಕೊಡಪ್ಪ ಅಂತ ಅವನು ಹೇಳ್ತಾ ಇರೋದು ನೋಡೋದು. तो ऐसे प्रलोभन से मुझे छुटकारा देने के लिए वो परमेश्वर के सामने प्रार्थना करते हैं। 5ನೇ ಅಧ್ಯಾಯದಲ್ಲಿ ಫಸ್ಟ್ ಭಾಗ ನಾವು ನೋಡಿದ್ರೆ, ನೀತಿವಂತನು ನನಗೆ ಏನ್ ಮಾಡ್ಲಿ, ನನ್ನ ಒಂದು
ಇದ್ರ ಹೊಡೀಲಿ ಅಂತ ಹೇಳ್ತಾರೆ. ಅನ್ನೋದು ಏನಂತಂದ್ರೆ ಕಷ್ಟವಾಗಿರೋ ಒಂದು ಮಾತುಗಳನ್ನ ನಾನು ಮಾತಾಡಿದ್ರು ಅದು ಬಂದು ನಾನು ಬಂದು ಅದನ್ನ ಬಂದು ಸಂತೋಷವಾಗಿ ತಗೋಬೇಕು ಅನ್ನೋದು ಒಂದು ವಿಷಯಗಳ ಹೇಳ್ತಾನೆ. तो देखिएगा, और 500 पद में दाऊद बताता है कि धर्मी लोग मुझे अगर ताड़ना भी देते हैं, ठीक है, अगर वो मुझे तकलीफ होने वाले बात को भी अगर बताएंगे तो मैं उनके खिलाफ कुछ नहीं बोलूंगा करके वो सह लेता है। ಅದು ನನ್ನ ತಲೆಯ ಮೇಲೆ ಎಣ್ಣೆ ಅಂತ ಇದೆ, ಅದು ನನ್ನ ಕಿವಿಯನ್ನು ನಾನು ಕೊಟ್ಟು ಅದನ್ನ ಕೇಳ್ಬೇಕು, ಅದನ್ನ ನಾನು ರೆಫ್ಯೂಸ್ ಮಾಡಬಾರ್ದು ಅನ್ನೋದನ್ನ ಹೇಳ್ತಾರೆ. तो वो बातें जो है मेरे सर पे वो तेल के जैसे है, उनके बातों के लिए मेरे कान को मैं छिपा नहीं रखना चाहिए करके वो प्रार्थना करता है। ನಮಗೆ ಯಾರು ಬೈಯೋದು ಇಲ್ಲಾಂದ್ರೆ ನಮ್ಮನ್ನ ತಿದ್ದೋದು ಅಷ್ಟೊಂದು ಇಷ್ಟ ಪಡೋದಿಲ್ಲ ನಾವು. क्योंकि हम ये पसंद कभी भी नहीं करते हैं, अगर कोई हमको डांटे या हमें वो सही करने के लिए प्रयास करते हैं, वो हमें पसंद नहीं होती है। ಬಟ್ ದೇವರ ಮಕ್ಕಳು ನಿಮ್ಗೆ ಮೇಲೆ ದೇವರು ಇಟ್ಟಿರೋ ಒಂದು ಲೀಡರ್ಸ್ ನಿಮ್ಮನ್ನ ಬೈದ್ರೆ ನಿಮ್ಮನ್ನ ತಿದ್ದಿದ್ರೆ ನೀವು ಬಂದು ಏನ್ ಮಾಡಬಾರ್ದು, ಅದನ್ನ ಸೀರಿಯಸ್ ಆಗಿ ತಗೋಬೇಕು, ಸಂತೋಷವಾಗಿ ಅದನ್ನ ನಾವು ಸ್ವೀಕರಿಸಬೇಕು. तो आपके जीवन में चाहे आपके वो अधिकारी हो सकते हैं या आपके ऊपर रहने वाले कोई बड़े आदमी अगर डांटते हैं, अगर आपको सही करने के लिए कोशिश करते हैं, उसको गंभीर से नहीं है बल्कि खुशी खुशी से उसको स्वीकार करना चाहिए। ಯಾಕಂದ್ರೆ ಅದು ಬಂದು ನಮಗೆ ಬಂದು ಒಂದು ಒಳ್ಳೆತನವನ್ನು ನಮ್ಮಲ್ಲಿ ತರುತ್ತದೆ ಆಚೆ ಕಡೆ. क्योंकि वो बातें जो है हमारे जीवन में वो भलाई कामों में हमें परिवर्तन करती है। ಸೊ ಇಲ್ಲಿ ಆ, ದಾವೀದ್ ರಾಜ ಒಂದು ಇಷ್ಟೇ ರಾಜರಾಗಿದ್ರು ಅವರಿಗೆ ಬಂದು ಆ ಒಂದು ದೇವ್ರ ಮಕ್ಕಳು ಅವ್ರ ಬಂದು ಕರೆಕ್ಟ್ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೆ ತುಂಬಾ ಒಂದು ಇಂಪಾರ್ಟೆನ್ಸ್ ಅವ್ರು ಕೊಡ್ತಾ ಇದ್ರು. क्योंकि दाऊद राजा होने के बावजूद भी अगर किसी दूसरे के बातों को अगर सुनकर वो अगर बदलने के लिए अगर कोई भी अगर सलाह देते हैं तो उन बातों को सुनने के लिए बहुत ही महत्व देते थे वो। ಅವ್ರು ಬಂದು ಪಾಪದಲ್ಲಿ ಇರ್ಬೇಕಾರೆ ಒಂದು ನೇತನ್ ಪ್ರಾಫಿಟ್ ಬಂದು ಒಂದು ಪ್ರವಾದಿ ಬಂದು ಬೈದಾಗ ನಾನು ಲೋಕಕ್ಕೆ ನಾನು ದೇವರ ವಿರುದ್ಧ ಪಾಪ ಮಾಡ್ಬಿಟ್ಟೆ ಅಂತ ಅವರು ಮನಸ್ಸು ಬಿಟ್ಟು ನಾವು ಅಲ್ಲಿ ನೋಡ್ತೀವಿ. क्योंकि जब दाऊद ने पाप किया था तो उस वक्त में नातान नबी आकर दाऊद को जब समझाते हैं तो दाऊद ने ये समझ लिया सच में मैंने पाप किया करके वो मन फिरा लेता है। ಸೊ ನಾವು ದೇವ್ರ ಮಕ್ಕಳು ಬಂದು ನಮ್ಮ ಕಠಿಣವಾಗಿ ಮಾತಾಡಿದ್ರೆ ಅದನ್ನ ನಾವು ಬಂದು ರೆಸಿಸ್ಟ್ ಮಾಡಬಾರ್ದು, ಅದನ್ನ ನಮ್ಮ ಹೃದಯಕ್ಕೆ ತಗೊಂಡು ನಾವು ಮನಸ್ಸಾಂತರ ಒಂದು ಜನರನ್ನ ದೇವರು ತುಂಬಾ ಪ್ರೀತಿಸ್ತಾರೆ. ठीक उसी प्रकार अगर परमेश्वर के दास अगर हमारे पास आकर अगर हमको कुछ समझाते हैं तो हमें उसे तिरस्कार नहीं करना चाहिए बल्कि उसको स्वीकार करना है, मन फिराना है के लिए या परिवर्तन होने के लिए हम तैयार होना चाहिए। ಸೊ ಅದರಿಂದ ನಾವು ನಮ್ಗೆ ನಮ್ಮ ಸ್ನೇಹಿತರು ನಮ್ಮ ದೇವ್ರ ಮಕ್ಕಳು ಬಂದು ನಮ್ಮನ್ನ ತಿದ್ದಿದ್ರೆ ದಯವಿಟ್ಟು ನೀವೇನ್ ಮಾಡ್ಬಿಡಿ, ಅದನ್ನ ತಗೊಳ್ಳಿ, ಹೃದಯಕ್ಕೆ ತಗೊಳ್ಳಿ, ದೇವ್ರ ನನ್ನ ಆಶೀರ್ವಾದ ಮಾಡ್ತಾರೆ. अगर हमारे दोस्त लोग हो गए, अगर हमारा ऊपर आने वाले अगर कोई बड़े लोग अगर हमें सही करने के लिए अगर वो हमें कहीं पर भी ताड़ना देते हैं या डांटते भी है, उसको खुशी खुशी से हमें स्वीकार करें। ಅದು ಬಂದು ಇಲ್ಲಿ ಬಂದು ಒಂದು ಒಳ್ಳೆ ಒಂದು ಆಯಿಲ್ ತರ ನಾವು ತಲೆಗೆ ಇದೆ ಅಂತಂದ್ರೆ ಆ ಒಂದು ದಿನಗಳಲ್ಲಿ ಆಯಿಲ್ ಬಂದು ಏನಕ್ಕೆ ಅಂದ್ರೆ ಏನೇ ಒಂದು ಏಟಾದ್ರೆ ಏನೇ ಒಂದು ಅದು ಗಾಯ ಇದ್ರೆ ಅದು ಹಾಕಿದ್ರೆ ಅದು ಹೀಲ್ ಆಗುತ್ತೆ. तो उन दिनों में ये तेल को इस्तेमाल करते थे, अगर मान के चले कहीं पर चोट लग जाता है उसको ठीक करने के लिए वो तेल मालते थे और वो घाव ठीक हो जाता था। ಸೊ ಅದೇ ತರ ನಮ್ಮ ಲೈಫಲ್ಲೂ ಅಷ್ಟೇ ಎಷ್ಟೊಂದು ಗಾಯಗಳನ್ನ ಈ ಒಂದು ಈ ತರ ಯಾರ ದೇವರ ವಾಕ್ಯನ ಹಾರ್ಡಾಗಿ ಮಾತಾಡಿದಾಗ ಅದು ಗಾಯಗಳನ್ನ ಒಂದು ಏನಾಗುತ್ತೆ ವಾಸಿ ಆಗೋ ತರ ಅದು ಕ್ರಿಯೆ ಮಾಡುತ್ತೆ. ठीक उसी प्रकार कई सारे लोगों के जो बातें या समझाने की जो बातें हैं वो हमारे जीवन में घाव को ठीक करने वाले तेल के जैसे रहता है। ಒಂದು ನಮ್ಮ ವೈರಿ ಅವನು ಬಂದು ನಮ್ಮ ತಪ್ಪಾದ ದಾರಿಗೆ ಕರ್ಕೊಂಡು ಹೋಗದಂತೆ ಅದು ನಮ್ಮನ್ನ ಕಾಪಾಡುತ್ತೆ. हमारा दुश्मन गलत रास्ता में ना लेके जाने के लिए वो हमारे लिए एक हथियार जैसे रहते हैं। ಸೊ ನಾವು ನೆಕ್ಸ್ಟ್ ಏನ್ ನೋಡ್ತೀವಿ ಅಂದ್ರೆ 5-6ನೇ ವಚನ 7ನೇ ವಚನದಲ್ಲಿ ಈ ಹೇಗೆ ಬಂದು ಒಂದು ದೇವರೇ ಈ ದುರ್ಮಾರ್ಗರು ಬಂದು ಅವರ ಒಂದು ಕ್ರಿಯೆಗಳ ಬಗ್ಗೆ ಪ್ರೇಯರ್ ಮಾಡೋದನ್ನ ನೋಡ್ತೀವಿ. तो उसके बाद 6वां और 7वां पद को देखिएगा, अधर्मी लोगों के कामों के बारे में वो बात करते हैं। ಬೇರೆ ಅವರ ಒಂದು ಕೆಲಸಗಳು ಅವ್ರನ್ನ ಜಡ್ಜ್ ಮಾಡು, ಅವ್ರನ್ನ ಏನ್ ಮಾಡೋ ನೀನು ನ್ಯಾಯ ವಿಚಾರಣೆಗೆ ತಗೋ ಅಂತ ಅದ್ರ ಬಗ್ಗೆ ಮಾತಾಡೋದನ್ನ ನೋಡ್ತೀವಿ. क्योंकि उनके अधर्म के कारण आप न्याय करना, आप ही उसको देख लेना करके परमेश्वर के ऊपर वो निर्भर हो जाता है। ಯಾಕಂದ್ರೆ ಅವರು ಬಂದು ಯಾವಾಗ್ಲೂ ಒಂದು ನೀತಿವಂತರಿಗೆ ಒಂದು ಪ್ರಾಬ್ಲಮ್ಸ್ ಕೊಡೋರು ಅದಕ್ಕೆ ಇರ್ತಾರೆ. क्योंकि वे लोग हमेशा धर्मी लोगों के लिए समस्या लाने वाले ही काम करते रहते हैं।
ಸೊ ದೇವರೇ ಅವ್ರನ್ನ ಏನ್ ಮಾಡ್ಬೇಕು, ನ್ಯಾಯ ವಿಚಾರಣೆ ಮಾಡ್ಬೇಕು. इसलिए परमेश्वर ही उनके न्याय करना चाहिए। ಕೊನೆಯದಾಗಿ ನಾವು ಏನ್ ಹೇಳ್ತೀವಿ, 8ನೇ ವಚನದಿಂದ 10ನೇ ವಚನದಲ್ಲಿ ದೇವರೇ ನನ್ನನ್ನ ಏನು ಮಾಡಬೇಕು, ಪ್ರೊಟೆಕ್ಟ್ ಮಾಡೋ ಅಂತ ನಮ್ಮ ಪ್ರಯತ್ನ ಮಾಡ್ತೀವಿ. और 8 से लेकर आगे के वचन को देखते हैं कि परमेश्वर मुझे आप सुरक्षा करे, सुरक्षा करके करके वो प्रार्थना करता है। ಯಾಕಂದ್ರೆ ಗೊತ್ತು ನಮ್ಗೆ ದಾವೀದ ರಾಜನಿಗೆ ಎಷ್ಟೋ ಕಷ್ಟಗಳಿತ್ತು ಅವ್ರ ಲೈಫಲ್ಲಿ. क्योंकि हम जानते हैं दाऊद राजा को जीवन में बहुत सारे क्लेश थे। ಅವರು ಒಂದು ಗೋಲಿಯಾತನ ಬಂದು ಬೀಳಿಸಿದ ಮೇಲೆ ಅವರಿಗೆ ಒಂದು ತುಂಬಾ ಪ್ರಾಬ್ಲಮ್ಸ್ ಕೊಟ್ಟರು ಸೌಲ್ ರಾಜ ಅವರು. क्योंकि सौल राजा ने दाऊद गोलियत को मारने के बाद जीवन में बहुत सारे कष्टों को दिए। ತುಂಬಾ ಸರಿ ಅವ್ರನ್ನ ಸಾಯಿಸೋದಕ್ಕೆ ಬಂದು ಪ್ರಯತ್ನ ಮಾಡ್ತಾರೆ. बहुत समय दाऊद को मारने के लिए साउल ने बहुत कोशिश करते हैं। ಒಂದು ಯೋಚನೆ ಮಾಡಿ, ಒಂದು ರಾಜ್ಯದಲ್ಲಿ ಇದ್ಕೊಂಡು ರಾಜನೇ ನಮ್ಮನ್ನ ಅಟ್ಯಾಕ್ ಮಾಡಿದ್ರೆ ಎಷ್ಟು ಕಷ್ಟವಾಗಿರುತ್ತೆ ನಮಗೆ. आप एक बार सोच के बैठिएगा, सोचिएगा कि एक राजा ही आपके अगर आपके पीछे पड़े रहते हैं तो आपको कैसे लगेगा। ಅವರು ಅದಕ್ಕೆ ಇವಾಗಲೂ ದೇವರೇ ನನ್ನನ್ನ ಕಾಪಾಡು ಕಾಪಾಡು ಅನ್ನೋದು ನಾವು ಎಷ್ಟೊಂದು ಕೀರ್ತನೆಗಳಲ್ಲಿ ನೋಡೋದನ್ನ ನಾವು ನೋಡ್ತೀವಿ ಅದನ್ನ. इसलिए दाऊद ने बहुत सारे भजन संहिता में परमेश्वर मुझे बचा करके प्रार्थना गीतों को हम देख सकते हैं। ನೋಡಿ 8ನೇ ವಚನದಲ್ಲಿ ಹೇಳ್ತಾರೆ, ದೇವರೇ ನನ್ನ ತಪ್ಪು ಕಾಪಾಡು, ನನಗೆ ನೀನೇ ಡಿಫೆನ್ಸ್ಲೆಸ್, ಅಂದ್ರೆ ನನಗೆ ಏನೇ ಒಂದು ಡಿಫೆಂಡ್ ಮಾಡಕ್ ಏನು ಇಲ್ಲ, ನಾನು ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ನಾನು ಇದ್ದೀನಿ ಅಂತ ಹೇಳ್ತಾರೆ. तो यहाँ पर दाऊद बताता है कि 8वें पद में देखिएगा, वहां पर बताता है कि परमेश्वर तू ही मुझे बचा देना, क्योंकि मुझे सामना करने के पास कुछ भी नहीं है, सामना करने के लिए तू ही मेरा शरणागत है करके प्रार्थना करता है। ಅದೇ ತರ ಒಂದು ತುಂಬಾ ದೊಡ್ಡವನಾಗಿದ್ದಾನೆ, ತನ್ನ ಬಂದು ನಮ್ಮನ್ನ ಹೇಗಾದ್ರೂ ನಾಶ ಪಡಿಸ್ಬೇಕಂತ ಬಂದಿದ್ದಾನೆ. ದೇವರೇ ನಮ್ಮನ್ನ ಕಾಪಾಡು, ಅವನ ಕೈಯಿಂದ ಬಿಡುಗಡೆ ಕೊಡು, ನಮ್ಮನ್ನ ಪ್ರೊಟೆಕ್ಟ್ ಮಾಡು ಅಂತ ನಾವು ಪ್ರಾರ್ಥನೆ ಮಾಡ್ಬೇಕು. इसलिए ये दुष्ट शैतान जो है वो बहुत बड़ा है, हम परमेश्वर के सामने प्रार्थना करना चाहिए, परमेश्वर उसके जाल से मुझे बचा देना, कुछ तो करके मुझे सुरक्षा करना करके हम आज भी प्रार्थना करने की जरूरत है। ನಮಗೆ ಗೊತ್ತು ದಾವೀದ ರಾಜನ ದೇವರು ಪ್ರೊಟೆಕ್ಟ್ ಮಾಡಿ ತಿರ್ಗಾ ಅವನ ರಾಜನಾಗಿ ಮಾಡಿ ದೇವರು ತುಂಬಾ ಆಶೀರ್ವಾದಗಳನ್ನು ಕೊಟ್ಟು ಅಂತ ನಮಗೆ ಗೊತ್ತು, ನಾವು ದೇವ್ರ ವಾಕ್ಯದಲ್ಲಿ ಓದ್ತೀವಿ. हम जानते हैं और परमेश्वर के वचन में ये भी जानते हैं परमेश्वर ने दाऊद को किस प्रकार से बचाए हैं और उसके जीवन में कैसे उन्हें आगे बढ़ाए हैं बोल के। ದೇವ್ರು ನಮ್ಮನ್ನು ಏನ್ ಮಾಡ್ತಾರೆ, ಪ್ರೊಟೆಕ್ಟ್ ಮಾಡಿ ದೇವರ ರಾಜ್ಯಕ್ಕೆ ತಗೊಂಡು ಹೋಗ್ತಾರೆ. ठीक उसी प्रकार परमेश्वर हमें भी सुरक्षा करेंगे और अपने राज्य में वो लेके जाएंगे। ನಾವೊಂದು 5 ವಿಷಯವನ್ನು ನೋಡಿದ್ವಿ ಇವತ್ತು. आज हम लोग 5 विषय को देखें। ನಮ್ಮ ಪ್ರಾರ್ಥನೆ ಬಂದು ಒಂದು ಧೂಪವರ್ಕ ತರ ಮೇಲೆ ಹೋಗೋದನ್ನು ನೋಡಿದ್ವಿ. सबसे पहला जो है हमारा प्रार्थना है वो सुगंध धूप के जैसे ऊपर जाने के विषय में। ಎರಡನೇದಾಗಿ ದೇವ್ರು ನಮ್ಮ ಒಂದು ಬಾಯಿಗಳನ್ನು ಒಂದು ಕೆಟ್ಟತನದಿಂದ ಕಾಪಾಡಬೇಕು, ಅದ್ರ ಬಗ್ಗೆ ನೋಡಿದ್ವಿ. दूसरा जो है परमेश्वर हमारे मुंह को बुराई से बचाने के विषय में देखें। ಮೂರನೇದಾಗಿ ನಾವು ನೀತಿವಂತರು ಯಾರಾದ್ರೂ ನಮ್ಮನ್ನ ಕಠಿಣವಾಗಿ ಮಾತಾಡಿದಾಗ ಅದನ್ನ ನಾವು ಕೇಳುವಂತರಾಗಿರ್ಬೇಕು. तीसरा जो है अगर कोई धर्मी कठिनाई के बातों से अगर हमें सुलझाने के लिए, सुधारने के लिए अगर समझाते हैं तो उसको हमें खुशी खुशी से स्वीकार करना चाहिए करके हम देख लिए हैं। 4ನೇದಾಗಿ ದುರ್ಮಾರ್ಗರನ್ನು ದೇವರು ಜ್ಞಾನ ತೀರಿಸ್ತಾನಂತೆ ನಾವು ಪ್ರಾರ್ಥನೆ ಮಾಡಬೇಕು. चौथा चीज ये है कि दुष्ट लोगों को परमेश्वर ही न्याय करें करके हम प्रार्थना करना चाहिए। ಕೊನೆಯದಾಗಿ ನಾವು ದೇವರೇ ನಮ್ಮನ್ನ ಕಾಪಾಡು ಅಂತ ಪ್ರಾರ್ಥನೆ ಮಾಡಿದಾಗ ದೇವರು ನಮ್ಮನ್ನ ಕಾಪಾಡಿ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. तो 5वां चीज ये है कि परमेश्वर मुझे बचाओ, मुझे सुरक्षा करो करके जब प्रार्थना करते हैं तो परमेश्वर मुझे और आपको सुरक्षा करके अपने स्वर्ग के राज्य में वो लेकर जाते हैं। ಪ್ರಾರ್ಥನೆ ಮಾಡೋಣ. हम प्रार्थना करेंगे। ಪ್ರೀತಿಯುಳ್ಳ ತಂದೆಯ ಒಂದು ಬೆಳಗಿನ ಜಾವದಲ್ಲೂ ನಿನ್ನ ವಾಕ್ಯದ ಮುಖಾಂತರ ನಮಗೆ ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸಿಕೊಟ್ಟೆ, ಅದಕ್ಕಾಗಿ ಸ್ತೋತ್ರ. ಒಂದು ಸಮಯದಲ್ಲೂ ನಮ್ಮ ಒಂದು ಪ್ರಾರ್ಥನೆಗಳಾಗಿರಲು ಹೃದಯವನ್ನು ನಮ್ಮ ಸ್ವಚ್ಛವಾಗಿ ಇಟ್ಟುಕೊಂಡು ನಮ್ಮ ಬಾಯಿಗಳಲ್ಲಿ ಕೆಟ್ಟತನದನ್ನು ಮಾತಾಡೋದೇ ತಂದೆ, ನೀನು ನಮ್ಮನ್ನು ಪ್ರೊಟೆಕ್ಟ್ ಮಾಡೋ, ಪರಲೋಕ ರಾಜ್ಯ ಬರುವ ತನಕ ತಂದೆ ಎಲ್ಲ ಒಂದು ಎದುರಿಯ ಒಂದು ಸೂಚನೆಗಳಿಂದ ನಮ್ಮ ಒಂದು ಶೋಧನೆಗಳಿಂದ ನಿಮ್ಮನ್ನು ಕಾಪಾಡಿ ನೀನು ಬಲಪಡಿಸಪ್ಪ. ನಮ್ಮ ಆಶೀರ್ವದಿಸು, ಇಲ್ಲಿ ಈ ಒಂದು ಮೀಟಿಂಗ್ ಅಲ್ಲಿ ಒಬ್ಬೊಬ್ಬರನ್ನ ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೀನಿ ಪ್ರೀತಿಯುಳ್ಳ ತಂದೆ, ಆಮೆನ್.